ಸೊ ಇವಾಗ ನಾವೊಂದು ಸಣ್ಣ ವಿಡಿಯೋ ನೋಡಿ ನಾನು ನೆಕ್ಸ್ಟ್ ಅವಾರ್ಡಿನ ಕರಿತೀನಿ. ನಾನು ನೋಡಿಲ್ಲ ವಿಡಿಯೋ. ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ, ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ, ಕಾದ ನೆಲಕ್ಕೆ ಮುತ್ತ ನೀಡುವ ಜೀವ ಹನಿಯಂತೆ, ಬೆನ್ನ ಹಿಂದೆ ಕಾಣದಂತ ಸೈನ್ಯ ನಿಂತಂತೆ. ಹೇ ಖಡ್ಗ ಇವನಂತೆ, ಕಡು ಕೋಪ ಅವನಂತೆ, ಇವನು ಕಿಂಕರ ಅವ ಭಯಂಕರ, ಕಲಹ ಕದನಾನೆ ಶಕ್ತಿ ಇವನು, ಸೈನ್ಯ ಅವನು, ಎದುರು ನಿಂತರೆ ಸಮರವೇ, ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ನೂರ್ಕಾಲ ನಿಲ್ಲಬೇಕು. ಇಬ್ಬರೊಂದಾಗಿ ರಣರಂಗ ನಡುಗುತ್ತಿದೆ, ಶತ್ರು ಇವನು, ಮೃತ್ಯು ಅವನು, ಪ್ರಳಯ ಭೂಮಿನೇ, ಅಗ್ನಿ ಇವನು, ಜ್ವಾಲೆ ಅವನು, ಹಗೆಯು ಸುಳಿದರೆ ರೌದ್ರವೇ, ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ನೂರ್ಕಾಲ ನಿಲ್ಲಬೇಕು. ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ. ಸೊ ಈ ವಿಡಿಯೋ ನೋಡಿದ್ರಿ. ನೋ ಮ್ಯೂಸಿಕ್ ಆಫ್. ನಾನು ಒಬ್ಬ ಶಾಸಕನ ಮಗ, ನನಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇತ್ತು, ನಮ್ಮ ಅಜ್ಜ ಕೂಡ ಪಾಲಿಟಿಕ್ಸಲ್ಲಿದ್ದರು. ಸೊ ನನಗೆ ಪಾಲಿಟಿಕ್ಸ್ ಮಾಡೋಕ್ಕೆ ಅಷ್ಟೊಂದು ಕಷ್ಟ ಆಗಿಲ್ಲ. ನನ್ನ ಉಪಾಧ್ಯಕ್ಷ ಇನ್ನೊಬ್ಬರು ದೀಪಿಕಾ, ಅವ್ರ ತಂದೆ ತಾಯಿ ಕೂಡ ಪಾಲಿಟಿಕ್ಸಲ್ಲಿದ್ದರು, ಕಾಸಿತ್ತು, ದುಡ್ಡಿತ್ತು. ಆದರೆ ಬರೀ ದುಡ್ಡಿರೋದು ಒಂದು ಗುಣ ಅಲ್ಲ, ಛಲ ಕೂಡ ಬೇಕು. ಭವ್ಯ ಅನ್ನೋಳು ನನ್ನ ಜೊತೆ ಉಪಾಧ್ಯಕ್ಷರಾಗಿ ಕಳೆದ 2 ವರ್ಷದಿಂದ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಇಡೀ ರಾಜ್ಯದಂತ ಸುತ್ತಿ ನನ್ನಷ್ಟೇ ಕೆಲಸ ಮಾಡಿ ತಾನೇ ತನ್ನ ದುಡ್ಡನ್ನು ಖರ್ಚು ಮಾಡಿ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಜೋರಾದ ಒಂದು ಚಪ್ಪಾಳೆ. ನನ್ನ ಹತ್ರ ಇಲ್ಲಿ ತನಕ ಯಾವತ್ತೂ ಯಾವುದೇ ಕಾರ್ಯಕ್ರಮ ಮಾಡಬೇಕು, ಇದು ಮಾಡಬೇಕು, ನನ್ನ ಸಹಾಯ ಮಾಡಿ ಅಂತ ಇಲ್ಲಿ ತನಕ ಕೇಳಲಿಲ್ಲ. ಹೊರತು ನಾನೇನಾದರೂ ಮಾಡಬೇಕಾ ಅಂತ ಮಾತ್ರ ನನ್ನ ಹತ್ರ ಇಲ್ಲಿ ತನಕ ಕೇಳಿರೋದು. ಅದೊಂದು ದೊಡ್ಡ ಶಕ್ತಿ. ಭವ್ಯ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೆ ತಂದೆ ತಾಯಿ ಇಲ್ಲ, ಅವ್ರಿಗೊಂದು ವಯಸ್ಸಾದ ಅಜ್ಜಿ ಇದ್ದಾರೆ, ಒಂದು ತಮ್ಮ ಇದ್ದಾನೆ, ಒಂದು ತಂಗಿ ಇದ್ದಾರೆ. ಆ ತಂಗಿಗೆ ಮೆಂಟಲಿ ಸ್ಟೇಬಲ್ ಇಲ್ಲ. ಆ ತಂಗಿನ ನೋಡ್ಕೊಳ್ತಾರೆ, ಆ ಅಜ್ಜಿಗೆ ಹಾಸ್ಪಿಟ್ಲಲ್ಲಿ ನೋಡ್ಕೊಳ್ತಾರೆ, ಪಾಲಿಟಿಕ್ಸ್ ಕೂಡ ಮಾಡ್ತಾಳೆ, ನಮ್ಮ ಹತ್ರ ಬಯಸ್ಕೊಳ್ತಾಳೆ ಕೂಡ, ನಮ್ಮ ಹತ್ರ ಜಗಳನೂ ಮಾಡ್ತಾಳೆ. ಆ ಜಗಳ ಮಾಡೋ ಭವ್ಯನ ಮಾತ್ರ ತುಂಬ ಜನಕ್ಕೆ ಗೊತ್ತು. ಆ ಕಷ್ಟಪಡೋ ಹೆಣ್ಣು ಮಗಳನ್ನು ನನಗೆ ಗೊತ್ತು.
ನನ್ನ ತಂಗಿಯಾದಂಥ ಭವ್ಯರವ್ರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರ ಪರವಾಗಿ ಮಹಿಳಾ ರತ್ನ ಅವಾರ್ಡನ್ನು ಕೊಡಬೇಕು. ನಮ್ಮೆಲ್ಲ ಆಫೀಸ್ ಬೇರರ್ಸ್ ಬಂದು ಈ ಫೋಟೋ ಜೊತೆಗೆ ನಿಂತ್ಕೊಬೇಕು ಅಂತ ಕೇಳ್ತೀನಿ. ಯುಕ್ತಿ ಹೆಣ್ಣು ಈ ನಮ್ಮ ಮಣ್ಣಿನ ಕೀರ್ತಿ ಹೆಣ್ಣು, ನೀ ಮಾಡುವ ಈ ತ್ಯಾಗಕ್ಕೆ ಸಾಟಿ ಇಲ್ಲ, ನೀ ಸಾಧಿಸು ನುಗ್ಗು Can we have all the office bearers of Youth Congress Karnataka Pradesh on the stage to celebrate this movement all together, who has been the support system to achieve everything. ಕೇಳು ಎಲ್ಲ ಆಟವ ನೀನೆ ಆಳು, ನೀನೆ ಸ್ಫೂರ್ತಿಯಾಗಬೇಕು ಎಲ್ಲ ಸಾಧಕರಿಗೆ, ನೀನಂತರ್ಗತ ನೀಗ ಪೂರ್ವ. ಶಕ್ತಿ ಹೆಣ್ಣು ಯುಕ್ತಿ ಹೆಣ್ಣು ಈ ನಮ್ಮ ಮಣ್ಣಿನ ಕೀರ್ತಿ ಹೆಣ್ಣು, ನೀ ಮಾಡುವ ಈ ತ್ಯಾಗಕ್ಕೆ ಸಾಟಿ ಇಲ್ಲ, ನೀ ಸಾಧಿಸು ನುಗ್ಗು ನುಗ್ಗು ಮುನ್ನುಗ್ಗು, ನೀ ನಿನ್ನ ಈ ಗಮ್ಯ ಸಾಧಿಸಲು ಕಾದಿದೆ ಈ ದೇಶವೇ. ಏಳು 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 ನಿನಗೆ ಇಲ್ಲ ಇವತ್ತು ಇಲ್ಲ ಏನಿವತ್ತು ಎಲ್ಲ ಕ್ಷೇತ್ರದಿಂದ ಎಲ್ಲರಿಗೂ ಕರೆಸಿ ಸರ್ ಇವತ್ತು ಅವಾರ್ಡ್ ಕೊಟ್ಟರು. ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ನನ್ನ ನೀವು ಗುರುತಿಸಿದ್ದೀರ ಸರ್. ಅದು ನಾನು ಇದನ್ನು ತಗೊಳ್ಳೋದಕ್ಕೆ ಫುಲ್ ಅರ್ಹತೆ ಇದೆಯೋ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಇನ್ನೊಂದು ಸ್ಟೆಪ್ ಮೇಲೆ ಹೋಗೋದಕ್ಕೆ, ಇನ್ನೊಂದು ಹೇಳಿನಲ್ಲಿ ಒಂದು ಮೆಟ್ಲು ಏರೋದಕ್ಕೆ ಈ ಒಂದು ಸ್ಫೂರ್ತಿನ ನಾನು ತುಂಬ ಹಠದಿಂದ ತಗೊಳ್ತೀನಿ. ಹಾಗೆ ಸರ್ ಅಂದರೆ ನಾನು ಫಸ್ಟ್ ಸರ್ ಬಗ್ಗೆ ಹೇಳ್ಬಿಡ್ತೀನಿ. ನನಗೆ ಸರ್ ಸ್ಟಾರ್ಟಿಂಗ್ ಪರಿಚಯ ಆದಾಗ ಫಸ್ಟ್ ಟೈಮ್ ಅವ್ರಿಗೆ ಮಾಧ್ಯಮದಲ್ಲಿ ಅವ್ರ ಬಗ್ಗೆ ಅಂದರೆ ಜೋರಿದ್ದಾರೆ, ರೌಡಿ ಥರ ಇದ್ದಾರೆ ಅಂತ ತೋರಿಸ್ತಿದ್ದು. ಅದಕ್ಕೆ ಏನು ಕಾರಣ ಅಂತ ಹೇಳ್ತೀನಿ ನಾನು. ನನ್ನ ಜೊತೆನೇ ಒಬ್ಬರು ಆಫೀಸ್ ಬೇರರ್ಸ್ ಇದ್ದರು. ಒಂದು ನಾವು ಪ್ರೊಟೆಸ್ಟ್ ಮಾಡಬೇಕಾದ್ರೆ, ಒಂದು ಪೆಟ್ರೋಲಿಂಗ್ ಹಾಕಬೇಕಾದ್ರೆ ಬೆಂಕಿ ಫುಲ್ಲು ಅವ್ರ ಬಟ್ಟೆಗೆ ಹತ್ಕೊಳ್ತು. ಎಲ್ಲ ಗಂಡಸರು ಅವ್ರನ್ನ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ರು, ಮೀಡಿಯಾದವ್ರು ಅದನ್ನ ಫೋಟೋದಲ್ಲಿ ತೆಗಿತಾ ಇದ್ರು. ಬಟ್ ಅವ್ರನ್ನ ಯಾರು ಸೇವ್ ಮಾಡೋದಕ್ಕಂತ ಮುಂದೆ ಬರಲಿಲ್ಲ. ಎಲ್ಲರೂ ಮೀಡಿಯಾದವ್ರಿಗೆ ಏನು ಬೇಕಿತ್ತು ಅದು ಕ್ಯಾಚ್ ಮಾಡಬೇಕಾಗಿತ್ತು, ಬೆಂಕಿ ಹತ್ಕೊಂತು ಹಾಗೆ ಹಿಂಗೆ ಅಂತ. ಆದರೆ ಒಂದೇ ಒಂದು ಧ್ವನಿ ಬಂದಿದ್ದು, ಏಯ್ ಹೋಗ್ರೋ ಕಡೆ ಅಂತ ಅಂದ್ಬಿಟ್ಟು ಸರ್ ಹೇಳಿ ಅವ್ರನ್ನ ಎತ್ಕೊಂಡು ಕಾರ್ನಲ್ಲಿ ಹಾಕ್ಕೊಂಡು ಮಲ್ಲಿಗೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು. ಆವತ್ತಿನ ದಿನ ಫಸ್ಟ್ ಟೈಮು ಮಾಧ್ಯಮದವರು ಅವ್ರನ್ನ ಒಬ್ಬರು ಏನೋ ರೌಡಿ ಥರ ಹೇಳಿಬಿಟ್ಟ ಅಂತ ನೋಡಿದ್ದು ಫಸ್ಟ್ ಟೈಮು. ಅದು ಅವರು ಯಾರನ್ನೋ ಸೇವ್ ಮಾಡೋದಕ್ಕೆ ಹೋಗಿ ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಮತ್ತು ಸೆಕೆಂಡ್ ಒಂದು ಬಂದುಬಿಟ್ಟು ನಾನು ಸ್ವಲ್ಪ ಜಗಳ ಮಾಡ್ಕೊಂಡು ಏನೋ ಮನಸ್ತಾಪ ಆಗಿತ್ತು. ಆದರೆ ಯಾವತ್ತೂ ಕೂಡ ಅವ್ರು ನನ್ನನ್ನು ದೂರ ಇಡ್ಬೋದಾಗಿತ್ತು ಅಥವಾ ಆ್ಯಟಿಟ್ಯೂಡ್ ತೋರಿಸ್ಬೋದಾಗಿತ್ತು. ಯಾಕಂದರೆ ಅವ್ರು ತುಂಬ ಮೇಲಿದ್ದಾರೆ, ನಾವು ತುಂಬ ಕೆಳಗಡೆ ಇದ್ದೀವಿ. ಆದರೆ ಯಾವತ್ತೂ ಕೂಡ ನನಗೆ ಆ ಥರ ಫೀಲ್ ಬರೋ ಥರ ಮಾಡಲಿಲ್ಲ. ಮತ್ತು ನನಗೆ ಏನು ನಾನಿವತ್ತು ಇದನ್ನು ತಗೊಳ್ತಾ ಇದ್ದೀನಿ ಕೇವಲ ನನ್ನೊಬ್ಳದಂತ ಅಲ್ಲ, ಇಲ್ಲಿರೋರು ಎಲ್ಲರೂ ಅಂದರೆ ನಮಗೆ ಇನ್ಚಾರ್ಜ್ ಅಂತ ಕೊಡ್ತಾರೆ, ಅದು ನಮ್ಮ ಜೊತೆ ಅವಾಗ ಎಲ್ಲರೂ ಕೆಲಸ ಮಾಡ್ತಾರೆ. ಇವರೆಲ್ಲರೂ ಇದ್ದಿದ್ದಕ್ಕೆ ನಾನು ಇಷ್ಟೊಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಯಿತು. ಹಾಗೆ ದೇವರು ಒಂದೊಂದು ಸಲ ನಮಗೆ ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾರೆ ಅಂತ ಹೇಳ್ತಾರೆ. ಇವತ್ತು ನಾವೇನೇ ಆಗ್ಬಿಟ್ಟು ಹೋದರೂ ಸರ್ ನಮ್ಮ ಮನೆಯಲ್ಲಿ ನೀನು ಚೆನ್ನಾಗಿ ಮಾಡ್ತಾ ಇದೀಯಾ, ನೀನು ಹಿಂಗಿದೆಯಾ ಹಂಗಿದೆಯಾ ಅಂತ ಹೇಳೋದಕ್ಕೆ ಯಾರೂ ಇರಲ್ಲ. ಅಂದರೆ ಒಂದು ಕಿತ್ಕೊಂಡಿದೆ ಅಂತ ಅಂದ್ರೂ ನನಗೋಸ್ಕರ ದೇವರು ನನಗೆ ರಿಲೇಟಿವ್ಸು ಕಡಿಮೆನೇ ಇರೋದು, ಆದರೆ ಇಷ್ಟು ಜನನ್ನ ನನಗೆ ಕೊಟ್ಟಿದ್ದಾರೆ. ಮತ್ತು ನಲ್ಪಡ್ ಸರ್, ನಾನು ಇವತ್ತು ಮಧ್ಯರಾತ್ರಿನಲ್ಲಿ ಅಂದರೆ ಎಲ್ಲರೂ ಯಾರಿಗೆ ಫೋನ್ ಮಾಡಿದ್ರು ಪಿಕ್ ಮಾಡ್ತಾರೆ, ಯಾರಿಗೆ ಫೋನ್ ಮಾಡಿದ್ರು ನನಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಈಗ ಫೋನ್ ಕಾಲ್ ಹೋದಾಗ್ಲೂ ಒಬ್ಬೊಬ್ಬರು ಹೆಸರು ಹೇಳಿದಾಗ ನಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರಲ್ಲ, ನಾನು ಎಷ್ಟೊಂದು ಸಲ ಇವ್ರ ಹೆಸರು ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟಂತಲ್ಲ, ಯೂತ್ ಕಾಂಗ್ರೆಸ್ ಫ್ಯಾಮಿಲಿ ಇದೆ. ನಲ್ಪಡ್ ಸರ್, ಇಲ್ಲಿರೋ ಎಲ್ಲ ಆಫೀಸ್ ಬರೋ ಎಲ್ಲರೂ ಹೆಸರು ಹೇಳೋದಕ್ಕಾಗಲ್ಲ. ಎಲ್ಲರೂ ನನಗೆ ಒಂಥರಲ್ಲ ಒಂದು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಾನು ಮನೆಯಿಂದ ಇವತ್ತು ಹೊರಗಡೆ ಬಂದಾಗ ನಾನು ಪ್ರತಿಯೊಂದೂ ಚೆನ್ನಾಗಿ ಮಾಡಿದ್ರಿ ಹಾಗೆ ಹೀಗೆ, ಮತ್ತು ಅಡುಗೆ ಮಾಡೋದ್ರಲ್ಲಿ, ಪಾತ್ರೆ ತೊಳೆಯೋದ್ರಲ್ಲಿ, ಕಸ ಗುಡಿಸೋದ್ರಲ್ಲಿ ಎಲ್ಲದರಲ್ಲೂ ಹೆಲ್ಪು ನನ್ನ ತಮ್ಮ ನನಗೆ ಮಾಡ್ಕೊಂಡು ಕೊಡ್ತಾನೆ. ಇವನಿಂದನೂ ಮೋಸ್ಟ್ಲಿ ನನಗೆ ತಂದೆ ತಾಯಿ ಥರನೇ ಇವನು ನನಗೆ ಒಂದು ಬೆನ್ನೆಲುಬು. ಹಾಗೆ ನನ್ನ ತಂಗಿನ ಇಲ್ಲಿ ಸ್ವಲ್ಪ ಜನ ನಾನು ಯಾಕೆ ಕರ್ಕೊಂಡು ಬಂದೆ ಅಂದರೆ ಸರ್, ಅವಳು ಸುಮಾರು ಟೈಮ್ ಕಳೆದೋಗ್ತಾಳೆ. ಯಾರಿಗಾದ್ರೂ ಕಾಣಿಸ್ದಾಗ ಅವರು ಕರ್ಕೊಂಡು ಬರಲಿ ಅಂತ ಅವಳನ್ನ ಕರ್ಕೊಂಡ್ಬಂದೆ ವಿನಃ ಏನೋ ಸಿಂಪತಿ ಕ್ರಿಯೇಟ್ ಮಾಡ್ಕೊಳಿಸ್ಕಲ್ಲ. ಅವಳು ಸುಮಾರು ಟೈಮ್ ಹೊರಗಡೆ ಹೋಗ್ತಿರ್ತಾಳೆ.
ಸುಮಾರು ಸಲ ಈ ಅತ್ಯಾಚಾರ ನಡೆದಾಗ ಎಲ್ಲ ಆದಾಗ ಕುತ್ಕೊಂಡು ಟಿ ವಿನಲ್ಲಿ ನೋಡ್ಬಿಟ್ಟು ಮಾತಾಡ್ಕೊಂಡು ಸುಮ್ಮನೆ ಆಗಲ್ಲ. ಯಾಕಂದರೆ ನನಗೂ ತಂಗಿ ಇದ್ದಾಳೆ, ಅವಳು ಸುಮಾರು ಟೈಮ್ ಹೊರಗಡೆ ಹೋಗ್ತಿರ್ತಾಳೆ. ನಾನು ತುಂಬ ಭಯದಿಂದ ಬದುಕ್ತಾ ಇರ್ತೀವಿ ನಾವು ಕೂಡ. ಸೊ ಯಾರಾದ್ರೂ ನನಗೆ ಯಾರಾದರೂ ಏನಾದರೂ ಸಹಾಯ ಮಾಡಬೇಕಂತ ಅಂದ್ಕೊಂಡಿದ್ರೆ ಇವಳು ಕಳೆದೋದಾಗ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಹಾಗೆ ನಾನು ಯಾವಾಗಲಾದರೂ ಫೋನ್ ಮಾಡಿದಾಗ ಅಥವಾ ಏನೇ ಇರಲಿ ಸರ್ ನಮಗೆ ಯಾರೂ ಇಲ್ಲ, ಸೊ ನೀವು ನಮ್ಮೋರಾಗಿರ್ತೀರ ಅಂದ್ಕೊಂಡಿದ್ದೀನಿ. ಯಾರಿಗೇ ಇಲ್ಲಿ ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ, ಯಾಕಂದರೆ ನಾನು ತುಂಬ ಜಗಳ ಮಾಡಿದ್ದೀನಿ ಒಂದು ಚೂರು ಸ್ವಲ್ಪ. ಸೊ ಯಾರಿಗಾದ್ರೂ ಮನ್ಸು ನೋವಾಗಿದ್ರೆ ಸಾರಿ. ಯಾಕಂತಂದರೆ ನಮಗೋಸ್ಕರ ಇವಾಗ ನಾನು ಪೊಲಿಟಿಕ್ಸಲ್ಲಿ ಇದ್ದೀನಿ ಅಂತ ಅಂದಾಗ ನಮಗೋಸ್ಕರ ಏನಾದರೂ ಆದಾಗ ನಮ್ಮ ತಂದೆ ತಾಯಿ, ನಮ್ಮ ಬ್ರದರ್ಸು ಯಾರೋ ಪೊಲಿಟಿಕ್ಸಲ್ಲಿರೋರು ಜಗಳ ಮಾಡೋದಕ್ಕೆ ಕೇಳ್ತಾರೆ, ನನ್ನ ಮಗಳಿಗೆ ಹಿಂಗಾಗಿದೆ ಅಂತ ಕೇಳ್ತಾರೆ. ಬಟ್ ನನಗೆ ಯಾರೂ ಕೇಳೋಕ್ಕಿಲ್ವಲ್ಲ, ಅದಕ್ಕೆ ನಾನು ಸ್ವಲ್ಪ ಜಗಳ ಮಾಡ್ಕೊಂಡು ತೊಗೊಳ್ತೀನಿ. ಆದರೆ ನನಗೆ ಇಲ್ಲಿ ತನಕನೂ ಈ ಥರ ಬ್ಯಾಕ್ಗ್ರೌಂಡ್ ಇದೆ ಅಂತ ಗೊತ್ತಿದ್ರೂ ನನ್ನ ನಿಜ ಹೇಳಬೇಕಂದ್ರೆ ಸರ್ ಎಲ್ರಿಗಿಂತನೂ ಭವ್ಯ ಅಂತ ಕರೆದಿದ್ದಾರೆ. ಇದನ್ನು ನೋಡಿ ಎಷ್ಟೋ ಜನನೂ ಬೇರೆ ನನ್ನ ಹೊರಗಡೆ ಫ್ರೆಂಡ್ಸ್ಗಳು ಕೂಡ ಅಧ್ಯಕ್ಷರು ನಿಮ್ಮನ್ನ ಇಷ್ಟೊಂದು ಚೆನ್ನಾಗಿ ಇದು ಮಾಡ್ತಾರ ಅಂತ ಹೇಳ್ತಾರೆ. ಇವತ್ತು ನಾವು ಇಷ್ಟೊಂದು ಕಂಫರ್ಟೇಬಲ್ ಝೋನಲ್ಲಿ ಕೆಲಸ ಮಾಡ್ತೀವಿ ಅಥವಾ ನಾನು ಹಿಂಗೆ ಅಚೀವ್ ಮಾಡಿದ್ದೀನಿ ಅಂತಂದರೆ ಒಂದು ಸಂಘಟನೆಯಲ್ಲಿ ಒಬ್ಬ ಅಧ್ಯಕ್ಷ ನಮ್ಮ ಜೊತೆ ನಡ್ಕೊಳ್ಳೋ ರೀತಿ ಆಗಿರ್ಬೋದು, ನಮ್ಗೆ ಕೊಡೋ ಗೌರವ ಆಗಿರಬಹುದು, ನನಗೆ ಕೊಡೋ ಸ್ಟೇಜ್ ಆಗಿರಬಹುದು, ಅಥವಾ ನೀನು ಚೆನ್ನಾಗಿ ಮಾಡ್ತಿದ್ಯಾ ಇನ್ನೂ ಮಾಡ್ತಿದ್ಯಾ ಅಂತ ಒಬ್ಬರು ನಮ್ಮ ಮೇಲಿರೋರು ನಮ್ಗೆ ಹೇಳಿದಾಗ ಮಾತ್ರ ನಾವು ಈ ಥರ ಮುಂದೆ ಹೋಗೋದಕ್ಕೆ ಸಾಧ್ಯ. ಈ ಎಲ್ಲ ಕ್ರೆಡಿಟ್ಸು ನಾನು ನಿಮಗೆ ಮತ್ತು ನನ್ನ ಆಫೀಸ್ ಬೇರರ್ಸ್ಗೆ ಎಲ್ರಿಗೂ ಕೊಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅದು ಇನ್ಮೇಲಿಂದ ನಿನಗೆ ಯಾರೂ ಇಲ್ಲ ಅಂತ ಹೇಳ್ಬಾರ್ದು. ನಾವೆಲ್ಲ ಇದ್ದೀವಿ, ನಾನು ನಿನ್ನ ಅಣ್ಣ ಇದ್ದೀನಿ, ಸಾಯೋ ತನಕ ನಾವು ನಿಮ್ಮ ಜೊತೆ ಇರ್ತೀವಿ. ಆಮೇಲೆ ಅದೇ ರೀತಿ ಅಪ್ಪ ಇದ್ದಾರೆ, ಪಾಲಿಟಿಕ್ಸಲ್ಲಿ ಬೇರೆಯವ್ರು ಇದ್ದಾರೆ ಅಂದರೆ ಅದು ನಮಗೇನು ಜಾಸ್ತಿ ಯೂಸ್ ಇಲ್ಲ, ಅದು ಜಾಸ್ತಿ ಕಷ್ಟನೇ. ನಾನು ಕೇಳೋ ಸೀಟ್ ನಮ್ಮ ಅಪ್ಪ ಕೊಡ್ತೀನಿ ಅಂತಾರೆ, ನಾನು ಏನು ಮಾಡೋದು? ನಮಗೆ ಬೇಕಾದ ನನಗೆ ಆಳೋ ಮಗು ಇಲ್ಲಿದೆ, ಕೊಡೋಕ್ಕೆ ಅಪ್ಪ ಕೊಡ್ತಾರೆ ಅಂತೆ, ಅಪ್ಪ ಸೀಟ್ ನನಗೆ ಕೊಡ್ತಾರೆ, ನನಗೆ ಬೇಡದೇ ಇರೋದು ನನಗೆ ಕೊಡ್ತಾರೆ ಅಂತೆ. ಸೊ ಪಾಲಿಟಿಕ್ಸಲ್ಲಿ ಯಾರು ಯಾವಾಗ ಎಲ್ಲಿರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಟು ಬಿ ಇನ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ಡೋಂಟ್ ಕ್ರಿಯೇಟ್ ಫಾಲೋವರ್ಸ್, ಕ್ರಿಯೇಟ್ ಲೀಡರ್ಸ್. ಡೋಂಟ್ ಕ್ರಿಯೇಟ್ ಫಾಲೋವರ್ಸ್, ಕ್ರಿಯೇಟ್ ಲೀಡರ್ಸ್. Only then will you become a great leader. Thank you.